ಲಕ್ಷ್ಮಣ. ಇಲ್ಲಿ ನಿಂತರೆ ಬ್ರಿಟಿಷ್ ಅಧಿಕಾರಿ. ಏನ್ಲ ಮಗನ, ಏನಾಗಿದೆ ಬಡವ ಲಕ್ಷ್ಮಣ? ಯಾರೋ ಬಡವ? ಯಾರು? ನೀನು ಬಡವ. ನಿನಗೆ ಸಂಬಳ ಕೊಡೋ ಸರ್ಕಾರ ಬಡವ. ಬಡವರ ದುಡ್ಡಿಗೆ ಬಡ್ಡಿ ಬಡ್ಡಿ ಮಹಾಬಡ್ಡಿ ಚಕ್ರವಡ್ಡಿಯನ್ನಾಕಿ ಬಡವರ ರಕ್ತದ ಮೇಲೆ ಮನೆ ಕಟ್ಟಿಕೊಂಡಿರುವ ನಿನ್ನ ಸರ್ಕಾರ ಬಡವ. ಮದಬಂದ ಮದ್ದಾನೆಯನ್ನು ದಬ್ಬಾಳಿಕೆ ಮಾಡಿದರೆ ಜದೆ ಸೀಳಿ ಜದೆ ನುಂಗುವನು ಈ ಸಿಂಧೂರ ಲಕ್ಷ್ಮಣ. ಇವನನ್ನ ಬಡವ ಅಂತೀಯ ಮಗನ? ಎದೆ ಮಾತಾಡ್ತೀಯ ಮಗನ? ತಲೆ ಎತ್ತಿ ಮಾತಾಡ್ತೀಯ ಮಗನ? ನಿನ್ನ ಎದೆ ಸೀಳಲು ಎಲ್ಲ ಸರ್ಚ್ ಮಾಡ್ಕೊಂಡೀನಿ. ಹೇ ಕೊಟಕ, ನಿನ್ನಿ ಕೊಟ್ಟ ಬೆದರಿಕೆಗೆ ಭಾರತೀಯರಾರು ಹೆದರುವುದಿಲ್ಲ. ಭಾರತಾಂಬೆ ಜನ್ಮ ನೀಡಿರುವುದು ಹುಲಿಗಳಿಗೆ, ಇಲಿಗಳಿಗಲ್ಲ. ಗಲ್ಲಿಗೆ ಏರಿಸುವಾಗ ನಗನಗದ ಪ್ರಾಣ ಬಿಟ್ಟ ವೀರ ಸಂಗೊಳ್ಳಿ ರಾಯಣ್ಣ ನಿನ್ನ ಚಾಟಿ ಏಟಿಗೆ ಬಗ್ಗದೆ ಕುಗ್ಗದೆ ತಗ್ಗದೆ ನಗನಗದ ಪ್ರಾಣ ಬಿಟ್ಟ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್ ತಲೆಯನ್ನೇ ಕೊಡುತ್ತೇನೆಂದು ತಾಯ್ನಾಡಿಗೋಸ್ಕರ ತಲೆಯನ್ನೇ ಕೊಟ್ಟ ಭುವನೇಶ್ವರಿಯ ಹೆಮ್ಮೆಯ ಪುತ್ರ ವೀರ ಭಗತ್ ಸಿಂಗ್. ಇವರೆಲ್ಲರ ನಡುವೆ ಸರ್ಪದಂತೆ ತಲೆ ಎತ್ತಿ ನಿಂತ ನಾನೇಕೆ ಹೆದರಲಿ? ಅಷ್ಟಕ್ಕೂ ನಿನ್ನ ಸಾವಿನ ಬೆದರಿಕೆಯನ್ನು ನಾನು ನನ್ನ ದೋತಿಯ ತುದಿಗೆ ಕಟ್ಟಿದ್ದೇನೆ. ಪ್ರಾಣದ ಭಯವನ್ನು ಬಿಟ್ಟ ಈ ದಾದ. ನೀನು ಮನೆಯಿಂದ ಬರುವಾಗ ನಿನ್ನ ಹೆಂಡತಿಗೆ ಹೇಳಿ ಬಂದಿರಬೇಕು, ನನ್ನ ದಾರಿಯನ್ನು ಕಾಯಬೇಡ ಎಂದು. ನಾನು ಹೇಳಿ ಬಂದಿಲ್ಲ, ನೀನು ಹೇಳಿ ಬಂದಿದ್ದರೆ ಹೋದಿತ್ತು. ಎದೆ ಮಾತಾಡ್ತೀಯ ಮಗನ? ತಗೋ ಚಾಟಿ ಏಟಿನ ರುಚಿ ನೋಡು. ಹೇ ಕೊಟಕ, ನಿನ್ನ ಚಾಟಿ ಏಟು ನನ್ನನ್ನೇನು ಮಾಡಿದ್ದೋ? ತಾಯಿ ಭಾರತಾಂಬೆಯ ಆಶೀರ್ವಾದವಿರುವವರೆಗೂ ನಿನ್ನ ಚಾಟಿ ಏಟಿನಿಂದ ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ನಿನ್ನ ಚಾಟಿ ಕೋಲು ಮುರಿದು ಹೋಗುವುದೇ ವಿನಃ ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ನಿನ್ನ ಚಾಟಿ ಏಟಿನಿಂದ ನನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದರೂ ಅದೇ ಚಟ್ಟವನ್ನೇರುತ್ತೇನೆ. ಹೊಟ್ಟೋಟ ಅಂತೀಯ ಮಗನ? ಕೆಕ್ಕರಿಸ್ಕೊಂಡು ನೋಡ್ತೀಯ ಮಗನ? ಕೆಕ್ಕರಿಸಿಕೊಂಡು ನೋಡೋಕ್ಕೆ ನಾನೇನು ಈ ಊರಿನ ಗೌಡನಲ್ಲ, ಬ್ರಿಟಿಷ್ ಸರ್ಕಾರದ ಸಬ್ ಇನ್ಸ್ಪೆಕ್ಟರ್. ನನ್ನನ್ನು ನೋಡಿದರೆ ಇಡೀ ಮುಂಬೈ ಸರ್ಕಾರವೇ ಗಡಗಡ ನಡುಗುತ್ತದೆ. ಅದು ನನಗೂ ಗೊತ್ತು. ಮೊದಲು ನೀನು ಯಾರು, ಎಲ್ಲಿದ್ದೀಯ, ಎಲ್ಲಿಯವನು ಎನ್ನುವುದನ್ನು ತಿಳಿದುಕೋ. ನಮ್ಮ ಜನ, ನಮ್ಮ ಜಲ, ನಮ್ಮ ಪ್ರಾಣ, ನಮ್ಮ ರಕ್ತ ಎಲ್ಲರೂ ಒಗ್ಗಟ್ಟಿ ನಿಂತಿರೋದನ್ನು ತಿಳಿದುಕೋ. ಆ ಬ್ರಿಟಿಷರು ಕೊಡುವ ಎಂದೆಲ್ಲ ಸಂಬಳಕ್ಕೆ ಮನಸ್ಸೊತ್ತು ಬ್ರಿಟಿಷ್ ಸರ್ಕಾರದ ಗುಲಾಮನಾಗಿದ್ದೀಯಲ್ಲ. ಹೊಟ್ಟೆಗೆ ಹಿಟ್ಟು, ಮೈಗೆ ಬಟ್ಟೆ, ಕೈಗೆ ಸಂಬಳ ಕೊಡೋದು ಪ್ರೀತಿಯ ಬ್ರಿಟಿಷ್ ಸರ್ಕಾರನ ಪ್ರೀತಿಯ ಮಗನ? ನಾಯಿಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿಮ್ಮಂತವರ ಮುಖ ನೋಡಬಾರದು. ನಿಮ್ಮ ಬ್ರಿಟಿಷ್ ಸರ್ಕಾರದವರು ಹೊಟ್ಟೆಗೆ ಹಿಟ್ಟು, ಮೈಗೆ ಬಟ್ಟೆ, ಕೈಗೆ ಸಂಬಳ ಕೊಡ್ತಾರಲ್ಲ, ಅವರೇನು ಬರುವಾಗ ಅವರ ಅಪ್ಪನ ಮನೆಯಿಂದ ಹತ್ಕೊಂಡು ಬಂದಿದ್ರ? ನಮ್ಮನ್ನೇ ದುಡಿಸಿ, ನಮ್ಮನ್ನೇ ಬಗ್ಗಿಸಿ, ನಮ್ಮ ಬೆನ್ನಿಗೆ ಗುದ್ದಿ ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಡ್ತಾರೆ. ಇದು ಎಲ್ಲಿಯವರೆಗೆ ನಮ್ಮ ಜನರಿಗೆ ಗೊತ್ತಾಗುವುದಿಲ್ಲವೋ ಅಲ್ಲಿಯವರೆಗೆ ಬಿಡುವುದಿಲ್ಲ. ಹೋರಾಡುತ್ತೇನೆ. ನನ್ನ ಪ್ರಾಣ ಹೋದರೂ ಸರಿ. ಆ ಬ್ರಿಟಿಷ್ ಸರ್ಕಾರದವರಿಗೆ ನನ್ನ ಧಿಕ್ಕಾರ. ನನ್ನ ಬಂದೂಕು ಈಗ ನಿನ್ನನ್ನು ಬೈ ತೆಗೆದುಕೊಳ್ಳುತ್ತದೆ.